ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾರೆ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಮನಸ್ಸು ಹಗುರ ಇಲ್ಲ, ತಲೆ ಕೂಡ ಭಾರವಾಗಿದೆ ಅನ್ನುವಂಥ ಅನೇಕ ವ್ಯಥೆಗಳನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದರೆ, ನಾವು ಸದಾ ಹಸನ್ಮುಖಿಗಳಾಗಿರಬೇಕು, ಶಾಂತವಾಗಿರಬೇಕು, ಬಹಳ ಸಮಾಧಾನ ಚಿತ್ತವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕು. ಈ ಉದಾಹರಣೆ ನೀವು ತಗೊಂಡಾಗ, ಒಂದು ಪ್ರಯಾಣಕ್ಕೆ ಬಳಸುವಂಥ ವಾಹನಗಳು, ಈಗ ಬಸ್ಸು, ಲಾರಿ, ಆಟೋ, ಟ್ರ್ಯಾಕ್ಟರ್ ಇವೆಲ್ಲವುಗಳು ಕೂಡ ಹೆಚ್ಚು ಕಡಿಮೆ ಭಾರವನ್ನು ಹಾಕಿದರೂ ಕೂಡ ತಗೊಂಡು ಹೋಗ್ತವೆ. ಆದರೆ ನೀವೇನಾದರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ, ಹೆಲಿಕಾಪ್ಟರ್ಲಿ ಪ್ರಯಾಣ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ, ಅದಕ್ಕೆ ತೂಕದ ಒಂದು ಲಿಮಿಟ್ ಇರ್ತದೆ. ಇಷ್ಟು ಭಾರವನ್ನು ಹಾಕಬೇಕು ಅನ್ನುವಂಥ ನಿಯಮ ಇರುತ್ತೆ. ಆನಂತರದಲ್ಲಿ ಈಗ ಉಪಗ್ರಹಗಳನ್ನು ಹರಿಸುವಾಗ ಅದಕ್ಕೂ ಕೂಡ ಯಾವುದು ತೂಕದ ಮಿತಿ ಇದೆ ಅಂಥೇಳಿ. ಹಾಗಾಗಿ ಫ್ಲೈಟು, ಹೆಲಿಕಾಪ್ಟರಲ್ಲಿ ಹೋಗುವಾಗ ತೂಕವನ್ನು ಪರೀಕ್ಷೆ ಮಾಡಿ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆನಂತರ ಉಪಗ್ರಹಗಳನ್ನು ಮೇಲೆ ಕಳಿಸುವಂಥ ಪ್ರಸಂಗ ಬಂದಾಗ ಹೋಗ್ತಾ 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 ಅದರ ತೂಕವನ್ನು ಕಡಿಮೆ ಮಾಡ್ತಾರೆ. ಅಂದರೆ ಮೇಲೆ ಹಾರುವಂಥ, ಮೇಲೆ ಹೋಗುವಂಥ, ಮೇಲುತ್ತರದ ವಿಚಾರವನ್ನು ಮಾಡುವಂಥ, ವಿಷಯವನ್ನು ಚಿಂತನೆ ಮಾಡುವಂಥ ಮನಸ್ಸು ಮತ್ತು ತಲೆ ಹಗುರವಾಗಿರಬೇಕು ಅಂತ ಕೇಳಿದರೆ, ಯಾವಾಗಲೂ ಕೂಡ ಅನಾವಶ್ಯಕವಾಗಿರ್ತಕ್ಕಂಥ ವಿಷಯಗಳಿಂದ ಮುಕ್ತರಾಗಬೇಕು. ಈಗ ನೀರು ಯಾವಾಗಲೂ ಕೂಡ ಕೆಳಮುಖವಾಗಿ ಹರಿಯುತ್ತೆ, ಹಾಗೆ ಮನಸ್ಸು ಕೂಡ ಅನೇಕ ಗೊಂದಲಗಳಲ್ಲಿ ಮುಳುಗುತ್ತೆ. ಆ ನೀರು ಮೇಲ್ಮುಖವಾಗಿ ಹರಿಬೇಕು ಅಂತ ಕೇಳಿದರೆ, ನಾವು ಬೆಂಕಿ ಸಹಾಯದಿಂದ, ಅದು ಯಂತ್ರದ ಸಹಾಯದಿಂದ ಮೇಲ್ಮುಖವಾಗಿ ಹರಿಯುತ್ತೆ. ಆನಂತರದಲ್ಲಿ ಅಗ್ನಿ ಸ್ಪರ್ಶವನ್ನು ಮಾಡಿದಾಗ ಆ ನೀರು ಕುದ್ದು ಕುದ್ದು ಹವೆಯಾಗಿ ಯಾವ ಸಹಾಯವಿಲ್ಲದೆ ಮೇಲ್ಮುಖವಾಗಿ ಹರಿಯುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಯಾವಾಗಲೂ ಕೂಡ ಹಗುರವಾಗಿರಬೇಕು, ಸಮಾಧಾನವಾಗಿರಬೇಕು, ಮೇಲು ಥರದ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಮಂತ್ರದ ಸಹಾಯ ಬೇಕು. ಆನಂತರದಲ್ಲಿ ಶಾಂತಿಯನ್ನು ಕಾಯ್ಕೋಬೇಕು. ಅದಕ್ಕಾಗಿ ಹಿರಿಯರು ಒಂದು 5 ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ. ಏನು ಹೇಳ್ತಾರೆ? ಅಚ್ಚಾ ಸೋಚೆ ಪ್ರಸನ್ನ ಚಿತ್ತ ಮೇ ಈಶ್ವರ ಕಾ ವಾಸ್ ಹೋತಾ ಹೈ. ಅಂದರೆ ಆಲ್ವೇಸ್ ಥಿಂಕ್ ಗುಡ್ ಆ್ಯಂಡ್ ಬಿ ಪಾಸಿಟಿವ್. ಮತ್ತು ಹೇಳ್ತಾರೆ, ಒಳ್ಳೆಯ ವಿಚಾರವನ್ನು ಮಾಡಿ, ಸಕಾರಾತ್ಮಕವಾಗಿ ಚಿಂತನೆ ಮಾಡಿ. ಯಾವಾಗಲೂ ಕೂಡ ನಾವು ಒಳ್ಳೆಯ ವಿಚಾರಗಳನ್ನೇ ಮಾಡಬೇಕು, ಸಕಾರಾತ್ಮಕವಾದ ಚಿಂತನೆಗಳನ್ನೇ ಮಾಡಬೇಕು. ಒಳ್ಳೆಯದಲ್ಲದ ಗೊಂದಲಕಾರಿಯ ವಿಚಾರಗಳನ್ನು ಮಾಡೋದ್ರಿಂದ ಮಾನಸಿಕ ವ್ಯಥೆ ಹೆಚ್ಚಾಗತ್ತೆ, ಗೊಂದಲಗಳು ಹೆಚ್ಚಾಗತ್ತೆ. ಅಂದರೆ ಸಕಾರಾತ್ಮಕವಾದ ಚಿಂತನೆಗಳು, ಯಾವಾಗಲೂ ಪಾಸಿಟಿವ್ ಆಗಿ ವಿಚಾರವನ್ನು ಮಾಡಬೇಕು. ನೆಗೆಟಿವ್ ಥಾಟ್ಸ್ ನಮ್ಮ ತಲೆಯಲ್ಲಿ ಬರಬಾರ್ದು. ಈಗ ಉದಾಹರಣೆಗೆ, ನಾವು ಕೆಲಸವನ್ನು ಮಾಡ್ತಿದ್ದೇವೆ, ಪ್ರಾರಂಭದಲ್ಲಿ ಇದು ಸರಿ ಆಗುತ್ತೋ ಇಲ್ಲೋ, ಅಕಸ್ಮಾತ್ ಇದು ವ್ಯಾಪಾರ ಫೇಲ್ ಆದರೆ ಹೇಗೆ, ಅಥವಾ ಇದರಲ್ಲಿ ಲಾಸ್ ಆದರೆ ಹೇಗೆ, ಇದರಲ್ಲಿ ಹಿನ್ನಡೆ ಆದರೆ ಹೇಗೆ ಅನ್ನುವಂಥ ಗೊಂದಲವನ್ನು ಮೊದಲೇ ಮಾಡಿಕೊಂಡ್ವಿ ಅಂತ ಕೇಳಿದ್ರೆ, ಅದು ಸಮಾಧಾನಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪಾಸಿಟಿವ್ ಆಗಿ, ಅಂದರೆ ನಾವು ಈ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ, ಇದರಲ್ಲಿ ಯಶಸ್ಸು ನಮ್ಮ ಜೊತೆ ಇರುತ್ತೆ ಅನ್ನುವಂಥ, ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಯೊಂದಿಗೆ ಆ ಕಾರ್ಯ ಪ್ರಾರಂಭಗೊಳ್ಳಬೇಕು. ಆನಂತರದಲ್ಲಿ ಹೇಳ್ತಾರೆ, 2ನೇ ಮಾತು ಹೇಳ್ತಾರೆ, ಹಮೇಶಾ ಪ್ರಸನ್ನ ರಹೆ, ಖುಷ್ ರಹೆ, ಬಿ ಹ್ಯಾಪಿ ಆಲ್ವೇಸ್. ಅಂದರೆ ಯಾವಾಗಲೂ ಖುಷಿಯಾಗಿ ಆನಂದವಾಗಿರಿ ಅಂತ. ಯಾವಾಗಲೂ ನಾವು ಸಂತೋಷವಾಗಿ, ನೆಮ್ಮದಿಯಿಂದ, ಆನಂದವಾಗಿರಬೇಕು. ಬೇರೆಯ ಗೊಂದಲಗಳನ್ನು ಮೈ ಮೇಲೆ ಎಳ್ಕೋಬಾರ್ದು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. 3ನೇ ಮಾತು ಹೇಳ್ತಾರೆ, ದೋಸ್ತೋಂ ಕೆ ಸಾಥ್ ಹಸ್ತೆ ಹಸ್ತೆ ರಹೇ. ಅಂದರೆ ಕ್ರಾಕ್ ಜೋಕ್ಸ್ ವಿತ್ ಫ್ರೆಂಡ್ಸ್. ಅಂದರೆ ಸ್ನೇಹಿತರ ಜೊತೆಗೆ ಯಾವಾಗಲೂ ಕೂಡ ನಾವು ನಗುನಗುತ್ತಾ ಇರುವಂಥದ್ದು, ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದು, ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಸ್ನೇಹಿತರು, ಆಪ್ತರು, ನಮ್ಮ ವಿಶ್ವಾಸಿಕರ ಜೊತೆಗೆ ನಮ್ಮ ಭಾವನೆಗಳನ್ನು ಹಂಚ್ಕೋಬೇಕು, ಚರ್ಚೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಆನಂತರದಲ್ಲಿ
ಆ ಚಿಂತನೆ ಚರ್ಚೆಗಳಿಂದ ಮಂಥನವಾಗತ್ತೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆನಂತರ ಖುಷಿಯಾಗಿರಬೇಕು, ನಗುನಗುತ್ತಾ ಇರಬೇಕು. ಹಾಗಿದ್ದಾಗ ಗೊಂದಲಗಳು ದೂರವಾಗತ್ತೆ ಅನ್ನೋದನ್ನು ಬಹಳ ಚಂದ ಹೇಳಿದ್ದಾರೆ. ಆನಂತರದಲ್ಲಿ ನಾಲ್ಕನೇ ಮಾತು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಲಂಬೆ ಸಮಯ ತಕ್ ಅಖೇಲೆ ಮತ್ ರಹಿಯೇ. ಅಂದರೆ ಅವ್ರು ಹೇಳ್ತಾರೆ, ಹೆಚ್ಚು ಸಮಯ ಒಬ್ಬರೇ ಇರಬೇಡಿ. ಲಾಫ್ ವಿತ್ ಯುವರ್ ಫ್ರೆಂಡ್ಸ್ ಸೇರ್. ಅಂದರೆ ಒಬ್ಬರೇ ಹೆಚ್ಚು ಸಮಯವನ್ನು ಕಳಿಬೇಡಿ. ಯಾವಾಗಲೂ ಕೂಡ ನಿಮ್ಮ ವಿಷಯಗಳನ್ನು, ಭಾವನೆಗಳನ್ನು ಚರ್ಚೆ ಮಾಡ್ತಾ ಇರಬೇಕು. ಆನಂತರದಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು. ಆನಂತರದಲ್ಲಿ ಸ್ನೇಹಿತರ ಜೊತೆಗೆ, ಆಪ್ತರ ಜೊತೆಗೆ ಅನೇಕ ಚಿಂತನೆಗಳನ್ನು ಮಾಡಬೇಕು. ಹಾಗಿದ್ದಾಗ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅನ್ನೋದನ್ನು ಹೇಳ್ತಾರೆ. ಮುಂದೆ ಹೇಳ್ತಾ ಇದ್ದಾರೆ, ಸ್ಪಿರಿಚುವಲ್ ಗ್ಯಾದರಿಂಗ್ಸ್. ಅಂದರೆ ನಾವು ಯಾವಾಗಲೂ ಕೂಡ ಭಜನೆ ಮಾಡ್ತಕ್ಕಂಥದ್ದು, ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಪಾರಾಯಣ ಮಾಡ್ತಕ್ಕಂಥದ್ದು, ಇವೆಲ್ಲವುಗಳನ್ನು ನಮ್ಮ ಜೀವನದ ಖಾಲಿ ಸಮಯದಲ್ಲಿ ಜೋಡಿಸ್ಕೋಬೇಕು. ಹಾಗಿದ್ದಾಗ ಮಾತ್ರ ಸಮಾಧಾನ, ಶಾಂತಿ, ನೆಮ್ಮದಿ ನಮ್ಮ ಜೊತೆಗಿರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು, ಯಾವುದೇ ಸಂದರ್ಭದಲ್ಲೂ ಕೂಡ ಗೊಂದಲಕ್ಕೆ ಈಡಾಗಬೇಡಿ. ಮಾನಸಿಕ ಸಮಾಧಾನ, ಶಾಂತಿ ನಮಗೆ ಲಭ್ಯವಾಗಬೇಕು ಅಂತ ಕೇಳಿದಾಗ ಯಾವಾಗಲೂ ಕೂಡ ನಾವು ವಿಚಾರಗಳು ಬಹಳ ಸೂಕ್ಷ್ಮವಾಗಿರುತ್ತೆ. ಯಾವಾಗಲೂ ಕೂಡ ನಾವು ವಿಷಯಗಳನ್ನು ಬಹಳ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಹೋದಾಗ ಇವೆಲ್ಲವುಗಳು ಕೂಡ ಪರಿಹಾರ ಸಿಗುತ್ತೆ ಅನ್ನುವಂಥ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದು ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಿವಂಭುಯಾತ್.